ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ಬೆಳವಣಿಗೆ ಏನನ್ನು ಸೂಚಿಸುತ್ತೆ ಅಂತ ನೀವು ನನಗೀಗ ಹೇಳಬೇಕು. ನಿಮಗೆ ಗೊತ್ತು, ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆ ನಡೀತಾ ಇದೆ. 15ನೇ ತಾರೀಕು ಮತದಾನ, 16ನೇ ತಾರೀಕು ಅದರ ಫಲಿತಾಂಶ ಬರಲಿದೆ. ಜೊತೆಗೆ ಮಹಾರಾಷ್ಟ್ರದಲ್ಲಿರುವಂಥ ಇತರ ನಗರಸಭಾ ಚುನಾವಣೆ ಕೂಡ ಅದೇ ದಿವಸ ನಡೀತಾ ಇದೆ. ಪುಣೆಯಲ್ಲಿ ಕೂಡ ನಡೀತಾ ಇದೆ. ಪುಣೆಯ ವ್ಯಾಪ್ತಿಯಲ್ಲಿ ಪಿಂಪ್ರಿ ಚಿಂಚವಾಡ್ ಎನ್ನುವಂಥ ನಗರಸಭೆ ಬರುತ್ತೆ, ಕಾರ್ಪೊರೇಷನ್. ಅಲ್ಲಿ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆ ಆಗಿದೆ. ಏನು ಬೆಳವಣಿಗೆ? ಯಾರೂ ನಿರೀಕ್ಷೆ ಮಾಡಲಾರದ ರೀತಿಯಲ್ಲಿ ಅಜಿತ್ ಪವಾರ್ ಮತ್ತು ಸುಪ್ರಿಯಾ ಸುಳೆ ಇಬ್ಬರೂ ಕೈ ಜೋಡಿಸಿ ಸಂಧಾನ ಮಾಡಿಕೊಂಡು ಪತ್ರಿಕಾಗೋಷ್ಠಿಯನ್ನು ನಿನ್ನೆ ಮಾಡಿದರು. ಜಂಟಿ ಪತ್ರಿಕಾಗೋಷ್ಠಿ ನೋಡಿ, ಎಂಥ ಅಚ್ಚರಿಯ ಬೆಳವಣಿಗೆ ಅಂದರೆ, ಈ ಅಜಿತ್ ಪವಾರು ಬಂದು ಭಾರತೀಯ ಜನತಾ ಪಾರ್ಟಿ ಜೊತೆ ಸೇರಿಕೊಂಡದ್ದು ಎರಡನೇ ಸಲ. ಮೊದಲೇದು 2019ರಲ್ಲಿ ಯಾವಾಗ ಇದ್ದಕ್ಕಿದ್ದ ಹಾಗೆ ಉದ್ಧವ್ ಠಾಕ್ರೆ ಕೈ ಎತ್ತಿದ್ರೋ, ಆ ಸಂದರ್ಭದಲ್ಲಿ ಬೆಳ್ಳಂಬೆಳಗ್ಗೆ 5:15 ಎದ್ದು ದೇವೇಂದ್ರ ಫಡ್ನವೀಸ್ ಜೊತೆ ಅಜಿತ್ ಪವಾರ್ ಹೋಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂತ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನೆರವೇರಿಸಿದರು. ಪ್ರಮಾಣ ವಚನ ಮಾಡಿಕೊಂಡು ಬಂದರು. ಬಂದಾಗಿ ಕೆಲವೇ ಗಂಟೆಗಳ ಒಳಗಡೆ ಶರದ್ ಪವಾರ್ ಅವರ ಪಿತೂರಿಯಿಂದಾಗಿ ಬ್ಯಾಕೌಟ್ ಆದರೂ ಭಾರತೀಯ ಜನತಾ ಪಾರ್ಟಿಗೆ ಭಾಳ ದೊಡ್ಡ ಮಟ್ಟದ ಅವಮಾನ ಉಂಟಾಗುವ ಹಾಗೆ ಮಾಡಿದರು. ಮೊದಲನೇದಾಗಿ ಈ ಪವಾರ್ ಕುಟುಂಬ, ಶರದ್ ಪವಾರ್ ಇರಬಹುದು, ಅಜಿತ್ ಪವಾರ್ ಇರಬಹುದು, ಇವರೆಲ್ಲ ಕಳಂಕಪೂರಿತ ವ್ಯಕ್ತಿಗಳು ಅಂತ ರಾಜಕೀಯದಲ್ಲಿ ಈಗಾಗಲೇ ಬಹಳ ಕುಪ್ರಸಿದ್ಧರಾದಂಥವ್ರು. ಇವ್ರ ಮೇಲೆ ಹಲವಾರು ಮೊಕದ್ದಮೆಗಳಿದ್ದಾವೆ. CBI ಎನ್ಕ್ವೈರಿ ನಡೀತಾ ಇದೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ರೇಡ್ ಆಗಿದೆ, ಕೋರ್ಟಿನಲ್ಲಿ ಕೇಸುಗಳಿದ್ದಾವೆ, ಯಾವುದನ್ನು ಮುಚ್ಚಿ ಹಾಕಿಲ್ಲ, ಎಲ್ಲವೂ ಚಾಲ್ತಿಯಲ್ಲೇ ಇದ್ದಾವೆ. ಅದರ ಮಧ್ಯೆಯೇ ಅಜಿತ್ ಪವಾರ್ ಬಣ ಬೇರೆ ಆಗತ್ತೆ, ಶರದ್ ಪವಾರ್ ಬಣ ಬೇರೆ ಆಗತ್ತೆ. ಮಹಾವಿಕಾಸ್ ಅಘಾಡಿ ಮಾಡಿದ ಸಂದರ್ಭದಲ್ಲಿ ಶರದ್ ಪವಾರ್ ಭಾಳ ದೊಡ್ಡ ಮಟ್ಟದಲ್ಲಿ 2019ರಿಂದ 2022ರವರೆಗೂ ಮಿಂಚ್ತಾರೆ. ನಿರೀಕ್ಷೆ ಮಾಡಲಾರದ ರೀತಿಯಲ್ಲಿ ಕಾಂಗ್ರೆಸ್ ಜೊತೆ ಶಿವಸೇನೆ ಕೈ ಜೋಡಿಸುವ ಹಾಗೆ ಮಾಡಿ ತಾವು ದೊಡ್ಡ ಕುಟಿಲ ನೀತಿಯನ್ನು ಮಾಡಬಲ್ಲವರು, ಚಾಣಕ್ಯ ಅಂತ ತಮ್ಮನ್ನು ತಾವು ಬೆನ್ನು ಚಪ್ಪರಿಸ್ಕೋತಾರೆ. ಅದಾದಮೇಲೆ ಅದೇ ಅಜಿತ್ ಪವಾರ್ ಬಂದು ದೇವೇಂದ್ರ ಫಡ್ನವೀಸ್ ಅವ್ರ ಜೊತೆ ಸೇರಿಕೊಂಡು ಈ ಬಾರಿ ಉಪಮುಖ್ಯಮಂತ್ರಿಯಾಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಈಗ ಹಣಕಾಸು ಸಚಿವರು ಮಹಾರಾಷ್ಟ್ರ ಸರ್ಕಾರದಲ್ಲಿ. ಮಹಾಯುತಿ ಸರ್ಕಾರ ಅಂತ ಕರೀತಾರೆ ಮಹಾರಾಷ್ಟ್ರದಲ್ಲಿ. ಈ ಮಹಾಯುತಿನಲ್ಲಿ 3 ಜನ ಇರೋದು ನಿಮ್ಗೆ ಗೊತ್ತಿದೆ. ಒಂದು ಭಾರತೀಯ ಜನತಾ ಪಾರ್ಟಿ, ಎರಡನೇದು ಶಿವಸೇನೆ ಏಕನಾಥ್ ಶಿಂದೆದು, ಮೂರನೇದು ಈ ಅಜಿತ್ ಪವಾರ್. ಸ್ವತಂತ್ರವಾಗಿ 2024ರ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲೂ ತಾನೇ ಅಭ್ಯರ್ಥಿಯನ್ನು ನಿಲ್ಲಿಸಿದರೆ 145ಕ್ಕಿಂತ ಹೆಚ್ಚಿನ ಸೀಟು ತಂತಾನೇ ಬಂದ್ಬಿಡ್ತಿದ್ವು. ಇರೋದೇ 288 ವಿಧಾನಸಭಾ ಕ್ಷೇತ್ರಗಳಲ್ಲಿ, 288. 144ರ ಮ್ಯಾಜಿಕ್ ಮಾರ್ಕನ್ನು ದಾಟಬೇಕು, 145 ಗೆಲ್ಲಬೇಕು. 132 ಸೀಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ ಪಡೆದಿದೆ ಈ ಸಲ. ಬೇಕಾಗಿದ್ದೆ 13 ಸೀಟುಗಳು. ಹಾಗಾದರೆ ಈ ಶಿವಸೇನೆಗೆ ಎಷ್ಟು ಬಂತು? ಅವಾಗ 57 ಸೀಟುಗಳು ಬಂತು ಏಕನಾಥ್ ಶಿಂದೆಗೆ. ಯಾರಿಂದ ಬಂತು? ಅಗೇನ್ ನರೇಂದ್ರ ಮೋದಿ ಅವರ ವರ್ಚಸ್ಸಿನಿಂದ ಗೆದ್ದವರು ಇವರು. ಒಂದು ಕಡೆ ನರೇಂದ್ರ ಮೋದಿ, ಇನ್ನೊಂದು ಕಡೆ ದೇವೇಂದ್ರ ಫಡ್ನವೀಸ್. ದೇವೇಂದ್ರ ಫಡ್ನವೀಸ್ ಈತನಿಗೆ ಬೆಂಬಲವನ್ನು ಕೊಡದೆ ಹೋದರೆ ಏಕನಾಥ್ ಶಿಂದೆ 57 ಸೀಟುಗಳನ್ನು ಗೆಲ್ಲಕ್ಕೆ ಸಾಧ್ಯನೇ ಇರಲಿಲ್ಲ. ತನ್ನನ್ನು ತಾನು ಮುಂಬೈ ಮತ್ತು ಠಾಣೆಗೆ ಮಾತ್ರ ಗುರುತಿಸಿಕೊಂಡಿದ್ದಂಥ ಏಕನಾಥ್ ಶಿಂದೆಯನ್ನು 39 MLAಗಳು, 40 MLA ಕರ್ಕೊಂಬಂದರು ಅಂತ ಮುಖ್ಯಮಂತ್ರಿ ಮಾಡಿಬಿಡ್ತು ಭಾರತೀಯ ಜನತಾ ಪಾರ್ಟಿ. ಆವಾಗ ಮಹಾರಾಷ್ಟ್ರದ ಎಲ್ಲ ಪ್ರದೇಶಗಳಲ್ಲಿ ಏಕನಾಥ್ ಶಿಂದೆ ದೊಡ್ಡ ನಾಯಕನಾಗಿ ಹೊರಹೊಮ್ಮಿದ್ದು. ಅಲ್ಲಿವರೆಗೂ ಆನಂದ ಡಿಗೆ ಎನ್ನುವಂಥ ಒಬ್ಬ ನಾಯಕನ ಛೇಲಾಗಿ ಓಡಾಡ್ತಾ ಇದ್ದಂಥ ವ್ಯಕ್ತಿ ಏಕನಾಥ್ ಶಿಂದೆ. ಮುಂದೆ ಯಾವಾಗ 57 ಸೀಟ್ ಬಂತು, ನಾನೇ ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಇನ್ನೆಲ್ಲದಾಗಿ ಹಠ ಹಿಡಿತಾರೆ. ನನಗೆ ಹುಷಾರಿಲ್ಲ ಅಂತ ಹಳ್ಳಿ ಒಳಗೆ ಹೋಗಿ ಕೂತ್ಕೋತಾರೆ. ಅಮಿತ್ ಶಾ ಮಹಾರಾಷ್ಟ್ರಕ್ಕೆ ಬಂದು ಹೇಳ್ತಾರೆ, ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಿಬಿಡೋಣ ಆಗಿದ್ದಾಗಲಿ ಮುಂದೆ ಅಂತ ನೋಡ್ತಾರೆ. ಅವಾಗ ಏಕನಾಥ್ ಶಿಂದೆ ಎದ್ದು ಬಿದ್ದು ಓಡಿ ಬಂದು ಸರ್ಕಾರದ ಭಾಗ ಆಗ್ತಾರೆ. ಉಪಮುಖ್ಯಮಂತ್ರಿ ಆಗಲಿಕ್ಕೆ ಸಿದ್ಧನಿರಲಾರ್ದಂಥ ವ್ಯಕ್ತಿ ನೋಡಿ ಹೆಂಗಿದೆ. ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಿದ್ದ ವ್ಯಕ್ತಿ ಏಕನಾಥ್ ಶಿಂದೆ ಕೈ ಕೆಳಗೆ 2022ರಲ್ಲಿ ಉಪಮುಖ್ಯಮಂತ್ರಿ ಆಗಬಹುದಂತೆ. ಆದರೆ ಏಕನಾಥ್ ಶಿಂದೆ ದೇವೇಂದ್ರ ಫಡ್ನವೀಸ್ ಕೆಳಗೆ ಉಪಮುಖ್ಯಮಂತ್ರಿ ಆಗಲ್ಲ. ಎಂಥ ವಿಚಿತ್ರ ನೋಡಿ. ಇದು ಆರ್ಗ್ಯಾನಿಕ್ ಸಂಬಂಧ ಅಂತ ಅನಿಸೋದೇ ಇಲ್ಲ. ಇಲ್ಲಿ ಕೆಮಿಸ್ಟ್ರಿನೇ ಮ್ಯಾಚ್ ಆಗೋದಿಲ್ಲ. ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ವಿಪಕ್ಷಗಳಿಗೆ ಜಾಗವೇ ಇರಬಾರ್ದು ಅಂತ ಮಾಡಿಕೊಂಡಂಥ ಒಡಂಬಡಿಕೆ, ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ. ಆ ಸಂದರ್ಭದಲ್ಲಿ
ಅಜಿತ್ ಪವಾರ್ ಬಣ ಇದೆಯಲ್ಲ ಅವ್ರಿಗೆ ಸೀಟ್ ಇದ್ದು 41 ಸೀಟುಗಳು. ಹಾಗೆ ನೋಡಿದರೆ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಲಿ ನನ್ನ ಬೆಂಬಲ ಇದೆ ಅಂತ ಮೊಟ್ಟ ಮೊದಲು ಘೋಷಣೆ ಮಾಡಿದ್ದೆ ಅಜಿತ್ ಪವಾರ್. ಅಜಿತ್ ಪವಾರ್ ಹಠ ಮಾಡಿದ್ದೇನೆಂದರೆ ನನಗೆ ಫೈನಾನ್ಸ್ ಮಿನಿಸ್ಟ್ರಿ ಬೇಕು ಅಂತ, ಉಪಮುಖ್ಯಮಂತ್ರಿ ಹುದ್ದೆ ಇರಬೇಕು, ಜೊತೆಗೆ ಹಣಕಾಸು ಸಚಿವ ಆಗಬೇಕು. ಆಯಿತು ಅಂತ ಕೊಡ್ತಾರೆ. ಗೃಹ ಸಚಿವ ಸ್ಥಾನ ಬೇಕು ಅಂತ ಏಕನಾಥ್ ಶಿಂದೆ ಆಟ ಹಿಡಿತಾರೆ, ಸಾಧ್ಯವೇ ಇಲ್ಲ ಅಂತ ಅಮಿತ್ ಶಾ ಹೇಳ್ತಾರೆ. ಕೊನೆಗೆ ಉಪಮುಖ್ಯಮಂತ್ರಿಯಾಗಿ ಸಮಾಧಾನ ಪಟ್ಕೋಬೇಕಾದ ಅನಿವಾರ್ಯತೆ ಬರುತ್ತೆ. ಇಂಥ ಸಂದರ್ಭದಲ್ಲಿ ಈಗ ಆಗಿರೋ ಬೆಳವಣಿಗೆ ಏನಂದರೆ, ಈ ಮಹಾನಗರ ಪಾಲಿಕೆ ಚುನಾವಣೆಗಳೇನು ಮಹಾರಾಷ್ಟ್ರದಲ್ಲಿ ನಡೀತಾ ಇದ್ದಾವೆ, ಅದರಲ್ಲಿ ಅತ್ಯಂತ ಪ್ರತಿಷ್ಠಿತವಾದ್ದು ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆ. ಅದನ್ನು ಬಿಟ್ಟರೆ ನಿಮಗೆ ಎರಡನೇದು ಕಾಣೋದು ಪುಣೆ ಚುನಾವಣೆ. ಪುಣೆಯಲ್ಲಿ ಬರೋದೇ ಈ ಪಿಂಪ್ರಿ ಚಿಂಚವಾಡ. ಈ ಪಿಂಪ್ರಿ ಚಿಂಚವಾಡದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಅಜಿತ್ ಪವಾರ್, ಸುಪ್ರಿಯಾ ಸುಳೆ ಒಂದೇ ವೇದಿಕೆಯಲ್ಲಿ ಬರ್ತಾರೆ. ನೋಡಿ, ಶರದ್ ಪವಾರ್, ಅಜಿತ್ ಪವಾರ್ ಪ್ರತ್ಯೇಕ ಭಿನ್ನ ಬಣ ಅಂತ ರಾಜಕೀಯದಲ್ಲಿ ಇಲ್ಲಿವರೆಗೂ ಗುರುತಿಸ್ಕೊಂಡವರು, ಪ್ರತ್ಯೇಕವಾಗಿ ಗುರುತಿಸ್ಕೊಂಡವರು. ಶರದ್ ಪವಾರ್ಗೆ ಸಂಪೂರ್ಣ ವಯಸ್ಸಾಗಿ ಹೋಗಿದೆ, ಈಗ ನಿರ್ಜೀವವಾಗಿದ್ದಾರೆ, ನಿರ್ವಿಣ್ಣರಾಗಿದ್ದಾರೆ, ನಿತ್ರಾಣರಾಗಿದ್ದಾರೆ. ಜೊತೆಗೆ ಆತ ನಿರ್ಲಜ್ಜ. ಆತ ರಾಜಕೀಯವನ್ನು ವ್ಯಾಪಾರವಾಗಿ ಬಳಸ್ಕೊಂಡಂಥ ಮನುಷ್ಯ, ಹಿಂದುತ್ವದ ಪಕ್ಕಾ ವಿರೋಧಿಯಾದ ಮನುಷ್ಯ, ನವಾಬ್ ಮಲ್ಲಿಕ್ನಂಥ ವ್ಯಕ್ತಿಯನ್ನು ಸಾಕಿದ ಮನುಷ್ಯ. ಅಷ್ಟೇ ಅಲ್ಲ, ದಾವೂದ್ ಇಬ್ರಾಹಿಂನ ಸೋದರಿಯ ಜೊತೆ ಲ್ಯಾಂಡ್ ಡೀಲ್ ಮಾಡಿಕೊಂಡಂಥ ವ್ಯಕ್ತಿ. ಅಷ್ಟೇ ಅಲ್ಲ, ಮುಂಬೈ ಸರಣಿ ಬಾಂಬ್ ಸ್ಫೋಟ ಆತಲ್ಲ, ಆ ಸಂದರ್ಭದಲ್ಲಿ ಮುಸಲ್ಮಾನರ ಪ್ರದೇಶದಲ್ಲಿ ಮಜ್ಜಿ ಬಂದರ್ನಲ್ಲಿಯೂ ಕೂಡ ಸ್ಫೋಟ ಆಗಿದೆ, ಮುಸಲ್ಮಾನರು ಕೂಡ ಅಮಾಯಕರು ಸತ್ತೋಗಿದ್ದಾರೆ ಅಂತ ಸುಳ್ಳು ಸಾಕ್ಷ್ಯ ಹೇಳಿದ ಮನುಷ್ಯ ಆಯಿತ ಶರದ್ ಪವಾರ್. ಆತನನ್ನು ಹೊರಗಿಟ್ಟು ಅಜಿತ್ ಪವಾರ್ ರಾಜಕೀಯ ಮಾಡಬೇಕಾಗಿತ್ತು. ಭಾರತೀಯ ಜನತಾ ಪಾರ್ಟಿ ಜೊತೆ ಇರೋದಾಗಿದ್ದರೆ ಭಾರತೀಯ ಜನತಾ ಪಾರ್ಟಿ ಆ ವಿಷಯದಲ್ಲಿ ಸ್ಪಷ್ಟವಾದ ನಿಲುವನ್ನು ಇಟ್ಕೊಂಡಿದೆ. ನವಾಬ್ ಮಲ್ಲಿಕ್ನನ್ನು ನಾವು ಯಾವತ್ತೂ ಎಂಟರ್ಟೈನ್ ಮಾಡೋದಿಲ್ಲ, ನೀನು ಟಿಕೆಟ್ ಕೊಟ್ಟರೆ ಕೊಡ್ಬೋದು, ನಮ್ಮ ಸರ್ಕಾರದ ಭಾಗ ಆಗಿರೋದಿಲ್ಲ ಅಂತ ಕಾರ್ಪೊರೇಷನ್ ಚುನಾವಣೆಯ ಸಂದರ್ಭದಲ್ಲಿಯೂ ನವಾಬ್ ಮಲ್ಲಿಕ್ ಬಣದ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು, ತಮ್ಮ ಸೂಚನೆಯನ್ನು ದೇವೇಂದ್ರ ಫಡ್ನವೀಸ್ ಕೊಟ್ಟಾಗೋಗಿದೆ. ಈ ಬಾರಿಯ ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮೇಯರ್ ಆಗೋದು ಶತಸಿದ್ಧ ಆಗಿದೆ. ಹೇಗೆ ಮಾಡಿದರೂ ಉದ್ಧವ್ ಠಾಕ್ರೆ ಬಣಕ್ಕೆ ಸಾಧ್ಯ ಇಲ್ಲ, ರಾಜ್ ಠಾಕ್ರೆ ಅಂತೂ ಪ್ರಶ್ನೆಯೇ ಬರೋದಿಲ್ಲ. ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಮಾಡಿರುವಂಥ ಅಪಸವ್ಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ, ಭಾಳ ಇಂಟ್ರೆಸ್ಟಿಂಗ್ ಇದೆ ಅದು. ಅಲ್ಲಿ ಅಣ್ಣಾಮಲೈ ಹೋಗಿದ್ದಾರೆ ಮುಂಬೈಗೆ ತಮಿಳುನಾಡಿನಿಂದ ಚುನಾವಣೆ ಪ್ರಚಾರಕ್ಕೆ. ತಮಿಳರ ಸಂಖ್ಯೆ ತುಂಬ ಜಾಸ್ತಿ, ಅವ್ರಿಗೆಲ್ಲ ಅಲ್ಲಿ ಮಡ್ರಾಸಿಗಳು ಅಂತ ಕರೀತಾರೆ. ಮುಂಬೈನ ಮಜಾ ಏನಂದರೆ, ಮುಂಬೈನಲ್ಲಿರುವಂಥ ದಕ್ಷಿಣ ಭಾರತೀಯರು ಯಾರ್ಯಾರಿದ್ದೀವಲ್ಲ ನಾವು, ಕರ್ನಾಟಕದವ್ರು ಇರ್ಬೋದು, ಕೇರಳದವ್ರು ಇರ್ಬೋದು, ತಮಿಳ್ನಾಡಿನವ್ರು ಇರ್ಬೋದು, ಎಲ್ಲರೂ ಅವ್ರ ಕಣ್ಣಿಗೆ ಮಡ್ರಾಸಿಗಳೇ. ಅಲ್ಲಿ ಬೇರೆ ಊರುಗಳಿದ್ದಾವೆ, ಚೆನ್ನೈ ಅಂತ ಒಂದಿದೆ, ಬೆಂಗಳೂರು ಅಂತ ಒಂದಿದೆ, ಮೈಸೂರು ಇದೆ, ಹುಬ್ಬಳ್ಳಿ ಅಂತ ಅದ್ಯಾವುದು ಗೊತ್ತಿಲ್ಲ ಅವ್ರಿಗೆ, ಮಡ್ರಾಸ್ ಒಂದೇ ಗೊತ್ತು ಅವರಿಗೆ. ಹೀಗಾಗಿ ಅಣ್ಣಾಮಲೈನ ಅಲ್ಲಿ ಕಳಿಸಲ್ಲ. ಅದ್ರ ಬಗ್ಗೆ ಮಾತಾಡ್ತೀನಿ, ಲುಂಗಿ ಬಗ್ಗೆ ಮಾತಾಡಿದ್ದಾರೆ, ಭಾಳ ಇಂಟ್ರೆಸ್ಟಿಂಗ್ ಇದೆ, ಅದು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಈಗ ಪುಣೆ ಪಿಂಪ್ರಿ ಚಿಂಚವಾಡ ಬಗ್ಗೆ ಮಾತಾಡ್ತಾ ಇದ್ದೆ. ಅಜಿತ್ ಪವಾರ್ ಪತ್ರಿಕಾಗೋಷ್ಠಿ ಮಾಡ್ತಾ ಹೇಳ್ತಾರೆ, ಭಾರತೀಯ ಜನತಾ ಪಾರ್ಟಿಯ ಮೇಯರು ಮತ್ತು ಇಲ್ಲಿಯ ಉಳಿದ ಕಾರ್ಯಕರ್ತರು BJPಯವರು ಕಳೆದ ನಗರಸಭಾ ಚುನಾವಣೆಯ ಸಂದರ್ಭದಲ್ಲಿ 2017ರಿಂದ 2024ವರೆಗೂ ಕೆಲಸನೇ ಮಾಡಿಲ್ಲ. ಆದ್ದರಿಂದ ನಾನು ಮತ್ತು ನನ್ನ ಸೋದರಿ ಒಟ್ಟಾಗಿ ಬಂದು ಈ ಬಾರಿ ಚುನಾವಣೆಯಲ್ಲಿ ಕೈ ಜೋಡಿಸಿ ಈ ಬಾರಿ ಅಧಿಕಾರ ಗದ್ದುಗೆಯನ್ನು ಹಿಡಿಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮಜಾ ಅಂದರೆ, ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆಯಲ್ಲಿ ವೋಟ್ ಶೇರಿಂಗ್ ಆಯ್ತಲ್ಲ, ವೋಟ್ ಶೇರಿಂಗ್ ಸಂದರ್ಭದಲ್ಲಿ ಈ ಅಜಿತ್ ಪವಾರ್ ಬಣಕ್ಕೆ ಸೀಟ್ಗಳನ್ನೇ ಕೊಡಲಾಗಿಲ್ಲ. ಮುಖ್ಯವಾಗಿರುವಂಥ ಎರಡು ಪಕ್ಷಗಳ ಮೈತ್ರಿ ಆಗತ್ತೆ ಮಹಾಯುತಿನಲ್ಲಿ. ಒಂದು ಭಾರತೀಯ ಜನತಾ ಪಾರ್ಟಿ, ಇನ್ನೊಂದು ಶಿವಸೇನೆ, ಏಕನಾಥ್ ಶಿಂದೆ ಶಿವಸೇನೆ. ಅದು ಕೂಡ ಸ್ಪಷ್ಟವಾಗಿ ದೇವೇಂದ್ರ ಫಡ್ನವೀಸ್ ಹೇಳ್ತಾರೆ, ನಿನ್ನ ಕಡೆ ಅಭ್ಯರ್ಥಿಗಳಿರಲಾರ್ದ ಕಡೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನೇ ನಿಲ್ಲಿಸೋಣ, ಅವರು ಚುನಾವಣೆಯಲ್ಲಿ ಗೆದ್ದಾದ ಮೇಲೆ ನಮ್ಮ ಜೊತೆ ಮೈತ್ರಿ ಮಾಡಿಕೊಂಡು ಎಲ್ಲ ಕಡೆ ನಾವು ಅಧಿಕಾರವನ್ನು ಹಿಡಿಬೇಕು ಅಂತ ಸ್ಪಷ್ಟವಾದ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಈಗ ಏಕನಾಥ್ ಶಿಂದೆ ಸಮಸ್ಯೆ ಇಲ್ಲ, ಅಜಿತ್ ಪವಾರ್ ಬಣವನ್ನು ಲೆಕ್ಕಕ್ಕೆ ಹಿಡಿದಿಲ್ಲ ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆಯ ಸಂದರ್ಭದಲ್ಲಿ, ಆತನಿಗೆ ಸೀಟ್ ಶೇರು ಇಲ್ಲ. ಈಗ ಮುಂಬೈಯಿಂದ ಪುಣೆಗೆ ಹೋದಂಥ ಮನುಷ್ಯ ಭಾರತೀಯ ಜನತಾ ಪಾರ್ಟಿ ವಿರುದ್ಧವಾಗಿ ಈ ಮನುಷ್ಯ ಮಾತಾಡ್ತಾ ಇದ್ದಾರೆ. ನೋಡಿ ಹೇಗಿದೆ. ಮೊದಲೇದಾಗಿ ಭಾರತೀಯ ಜನತಾ ಪಾರ್ಟಿಗೆ ಅತಿ ದೊಡ್ಡ ಕಳಂಕ ಬಂದದ್ದೇ ಅಜಿತ್ ಪವಾರ್ನ ಜೊತೆ ಕೈ ಜೋಡಿಸಿದ್ರಿಂದ. ವಾಷಿಂಗ್ ಮಷಿನ್ ಅಂತೇಳಿ ನರೇಂದ್ರ ಮೋದಿ ಅಮಿತ್ ಶಾ ಕರೆಯೋಕ್ಕೆ ಶುರು ಮಾಡಿದ್ದು ವಿಪಕ್ಷದವರು. ಯಾವಾಗ ಅಜಿತ್ ಪವಾರ್ನಂತ ಒಬ್ಬ ಭ್ರಷ್ಟನನ್ನು ಅವ್ರ ಜೊತೆ ಕೈ ಜೋಡಿಸಿದ್ರು, ಆವಾಗ ಭಾರತೀಯ ಜನತಾ ಪಾರ್ಟಿ ಅನ್ನೋದು ವಾಷಿಂಗ್ ಮಷೀನು, ಇಲ್ಲಿ ಯಾರೇ ಭ್ರಷ್ಟನ ಕರ್ಕೊಂಬಂದು ಅದ್ರ ಒಳಗಡೆ ಹಾಕಿದರೆ ಅವ್ರು ಶುದ್ಧಿಯಾಗಿ ಹೊರಗಡೆ ಬರ್ತಾರೆ, ಅವ್ರ ಜೊತೆ ಭಾರತೀಯ ಜನತಾ ಪಾರ್ಟಿ ಕೈ ಜೋಡಿಸತ್ತೆ ಅಂತ ಎಲ್ಲ ವಿಪಕ್ಷಗಳು ಹೇಳ್ತಾ ಇದ್ದಾವೆ.
ಅದೆಲ್ಲವನ್ನು ಮೀರಿ ಭಾರತೀಯ ಜನತಾ ಪಾರ್ಟಿ ಇಂಥ ಕಳಂಕಪೂರಿತರ ಜೊತೆ ಕೈ ಜೋಡಿಸಿದೆ. ಈಗ ಅಜಿತ್ ಪವಾರ್ ಭಾರತೀಯ ಜನತಾ ಪಾರ್ಟಿಯನ್ನೇ ಇನ್ನಿಲ್ಲದ ಹಾಗೆ ಅದರ ಬಗ್ಗೆ ಜರಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇನಂತ ತೋರಿಸ್ತಾ ಇದೆ, ಶರದ್ ಪವಾರ್ ತಮ್ಮ ಜೀವನದ ಮೃತ್ಯುಶಯ್ಯೆಯಲ್ಲಿರುವಂಥ ಮನುಷ್ಯ. ಆ ಶಬ್ದ ಬಳಸಬಾರ್ದು, ಇರೋ ವಿಷಯ ವಾಸ್ತವ ಹೇಳ್ತಾ ಇದ್ದೀನಿ. ಮಗಳಿಗೆ ಹೇಗಾದರೂ ಮಾಡಿ ಒಂದು ಸ್ಥಾನಮಾನ ಕಲ್ಪಿಸಬೇಕು ಅಂತ ಇದೆ. ಪ್ರತ್ಯೇಕವಾಗಿ ಸುಪ್ರಿಯಾ ಸುಳೆಗೆ ರಾಜಕೀಯವಾಗಿ ಬೆಳೆಯುವ ಯಾವ ಸಾಧ್ಯತೆಗಳು ಇಲ್ಲ. ಹಾಗೆ ನೋಡಿದರೆ 2019ರಲ್ಲಿ ಇದೇ ಶರದ್ ಪವಾರ್ನನ್ನು ನರೇಂದ್ರ ಮೋದಿಯವರು ತಮ್ಮ PMOಗೆ ಕರೆಸ್ಕೊಂಡು NDA ಭಾಗವಾಗಿ ಕೈ ಜೋಡಿಸಿ ಅಂತ ಕರ್ಕೊಂಡ್ರು. ಶರದ್ ಪವಾರ್ ಹೇಳ್ತಾರೆ, ನಮ್ಮದು ನಿಮ್ಮದು ಸಿದ್ಧಾಂತ ಒಪ್ಪೋದಿಲ್ಲ, ಆದ್ದರಿಂದ ನಿಮ್ಮ ಜೊತೆ ಕೈ ಜೋಡಿಸೋದಿಲ್ಲ ಅಂತ ಹೇಳಿದರು. ಅದನ್ನು ಸ್ವತಃ ಶರದ್ ಪವಾರ್ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಈಗ ಯಾವಾಗ ತನ್ನಿಂದ ಏನೂ ಆಗೋದಿಲ್ಲ ಅನ್ನೋದು ಖಚಿತ ಆಗಿ ಹೋಗಿದೆಯೋ, ಕೊನೆಗೆ ಆಕೆ ಅಣ್ಣನೇ ಆತನ ಸಾಥಿ ಕೊಡಲಿ ಅಂತ ಕೈ ಜೋಡಿಸಿ ಚುನಾವಣೆಯನ್ನು ನಿಭಾಯಿಸುವಂಥ ಸ್ಥಿತಿಗೆ ಕರ್ಕೊಂಬಂದು ನಿಲ್ಲಿಸಿದ್ದಾರೆ. ಹೀಗಾದರೆ ಅಜಿತ್ ಪವಾರ್ ಈಗ ಮಹಾರಾಷ್ಟ್ರದಲ್ಲಿ ಜೊತೆಗಿರ್ತಾರಾ ದೇವೇಂದ್ರ ಫಡ್ನವೀಸ್ ಜೊತೆ? ಏಕೆಂದರೆ ಉಪಮುಖ್ಯಮಂತ್ರಿ ಹಣಕಾಸು ಸಚಿವ, ಯಾವುದೋ ಒಂದು ನಗರ ಪಾಲಿಕೆಗೋಸ್ಕರ ಮೈತ್ರಿಯನ್ನು ಬಿಡುವಂಥ ದಡ್ಡ ಆತಲ್ಲ, ಮೂರ್ಖ ಅಲ್ಲ. ಆದರೆ ಈ ಕಡೆ ಕುಟುಂಬದ ರಾಜಕಾರಣ, ಎರಡೂ ಪ್ರಕರಣಗಳಿಗೆ ಇವರ ಚಿಹ್ನೆಯ ಪ್ರಕರಣ ಏನಿದೆಯಲ್ಲ, ಒಂದು ಉದ್ಧವ್ ಠಾಕ್ರೆ ಏಕನಾಥ್ ಶಿಂದೆಯ ಚಿಹ್ನೆಯ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಜನವರಿ 21ಕ್ಕೆ ವಿಚಾರಣೆಗೆ ಬರುತ್ತೆ. ಶರದ್ ಪವಾರ್ ಮತ್ತು ಈ ಗಡಿಯಾರ ಇತ್ತಲ್ಲ ಶರದ್ ಪವಾರ್ದು, ಅದರದ್ದು ಮತ್ತು ಅಜಿತ್ ಪವಾರ್ದು ಚಿಹ್ನೆಯ ಪ್ರಕರಣ ಜನವರಿ 22ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಕೋರ್ಟಿನ ಹೊರಗಡೆ ಸೆಟ್ಲ್ಮೆಂಟ್ ಮಾಡ್ಕೋತೀವಿ ಅಂತ ಅಜಿತ್ ಪವಾರ್ ನಿನ್ನೆ ಪತ್ರಿಕಾಗೋಷ್ಠಿ ಆದಮೇಲೆ ಹೇಳಿದ್ದಾರೆ. ಅಂದರೆ ಇವರಿಗೆ ಸ್ಪಷ್ಟವಾದ ನಿಲುವು ಇಲ್ಲ ಮತ್ತು ಯಾರ ಜೊತೆ ಸಖ್ಯ ಮಾಡಿದ್ದೀವಿ ಅವರಿಗೆ ಬೆನ್ನಿಗೆ ಚೂರಿ ಹಾಕಬಾರದು ಅನ್ನುವಂಥ ಆದರ್ಶವಂತೂ ಸಿದ್ಧಾಂತವಂತೂ ಇಲ್ಲವೇ ಇಲ್ಲ. ಅಜಿತ್ ಪವಾರ್ ಯಾವತ್ತಿದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಭಾಳ ದೊಡ್ಡ ಮಟ್ಟದ ಲಯಬಿಲಿಟಿ ಆಗ್ತಾರೆ, ಇದು ಅನುಮಾನವೇ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ತಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.